ಭಾರತದಿಂದ 4 ವಾರಗಳವರೆಗೆ ಇರತಕ್ಕಂತ ಜಗನ್ಮಾತಾ ಸ್ವರೂಪಿಣಿಯರಿಗೆ ನಮ್ಮ ಶ್ರೀ ಮಠದ ವತಿಯಿಂದ ದಕ್ಷಿಣೆಯನ್ನ ಕೊಡ್ತಾ ಇದ್ದಾರೆ. ಅದನ್ನು ಸ್ವೀಕಾರ ಮಾಡಬೇಕು. ಅಲ್ಲಿವರೆಗೆ ಒಂದು 2 ಮಾತನ್ನ ಪೂಜ್ಯರು ಮಾತಾಡೋಣಕತ್ತಾರ. ಒಂದು ದಿವಸ ಚಂಚನಕ ಉಪವಾಸ ಇರ್ತೀವಂತ ಒಂದಿಟ್ಟು ನಾಷ್ಟಾಕ್ ಯಾಕೆ ಲೇಟ್ ಚಿಂತೆ ಮಾಡ್ತೀರಿ ಅಂತ ಅಪ್ಪಾರ ಬೇಕಂತ. ನಾಷ್ಟಾಕ್ ಲೇಟ್ ಆಗೈತೆ ಅದಕ್ಕೆ ಬಹಳ ಸಂತೋಷ ಆಯ್ತು. ಇಲ್ಲಿ ಎಷ್ಟು ಅದ್ಭುತ ಚಂದ್ರ, ಇವತ್ತಿನಿಂದ ನಿಮ್ಮ ಎಲ್ಲರ ಸರ್ವ ಚಿಂತೆಗಳಿಗೆ ಈ ದೇವಿಯ ನಾಮಸ್ಮರಣೆ ಪೀಠಿಕಾ ಅಧ್ಯಾಯದ 8ನೇ ಶ್ಲೋಕ ನೆನಪಿಗೆ ಬರ್ತದ. ಯಾರು ಮಾತಾಡಬೇಡ್ರಿ, ಕೂತ್ ಬಿಡ್ರಲ್ಲ. ಏನವ ಚಿಂತೆಗೆಯು ಚಿಂತಾಮಣಿ, ಇದು ಈ ನಾಮಸ್ಮರಣೆ. ಅಂತೂ ಕಾಮ್ಯಕ್ಕೆ ಕಾಮಧೇನವಿದು. ಕಾಮಧೇನು ಅಂದ್ರ ಬೇಡಿದ್ದನ್ನ ಬೇಡಿದ ತಕ್ಷಣ ಬೇಡಿದಷ್ಟು ಪ್ರಮಾಣದೊಳಗೆ ಕೊಡ್ತಕ್ಕಂತ ಸಾಮರ್ಥ್ಯ ಎದಕ್ಕದನೋ ಆದ ಕಾಮಧೇನು. ಈಗೇನು ದೇವಿಯ ಪಾರಾಯಣ ಕೇಳಿದ್ರಿ, ನೀವು ಕೇಳಿದವರು ಧನ್ಯ, ನಾವು ಹೇಳಿದವರು ಧನ್ಯ. ಅದು ಗ್ರಂಥ ಬರೆದಾರ, ಎಲ್ಲರೂ ಧನ್ಯ. ಅಂತೂ ಕಲ್ಪನೆಗಳಿಗೆ ಕಲ್ಪದ್ರುಮವು ತಾನೇ ಇದು. ನೀವು ಯಾರ್ಯಾರು ಏನೇನ ಕಲ್ಪನಾ ಮಾಡ್ಕೊಂಡಿರಿ ಅದಷ್ಟು ಸಿದ್ಧಿ ಆಕೈತಂತ. ನಿಮ್ಮ ಸರ್ವ ಇಷ್ಟಾರ್ಥಗಳೆಲ್ಲವೂ ನಿಮ್ಮ ಸರ್ವ ಇಷ್ಟಾರ್ಥಗಳು ಎಲ್ಲವೂ ಸಿದ್ಧಿ ಆಕವ. ಚಿಂತೆಗೆಯು ಚಿಂತಾಮಣಿ ಇದು. ಅಂತೂ ಕಾಮ್ಯಕ್ಕೆ ಕಾಮಧೇನವಿದು. ಅಂತೂ ಕಲ್ಪನೆಗಳಿಗೆ ಕಲ್ಪದ್ರುಮವು ತಾನೇ ಇದು. ನೋಡ್ರಿ, ಇನ್ನೊಂದ ಸಂತತವು ಅಂದ್ರೆ ಸಂತೋಷಕ್ಕಂತ. ಸುಖ, ಭಾಗ್ಯ, ರೋಗ ಇವೆಲ್ಲವೂ ನಿಂತು ಮೆರೆಯುವವು. ಎದರಿಂದ? ಈ ದೇವಿಯ ಕರುಣೆಯಿಂದ ನಿಂತು ಮೆರೆಯುವವು. ದೇವಿ ಕರುಣದಿ. ಅಯ್ಯಯ್ಯೋ, ಹೆಂಗ್ ಹೇಳಪ್ಪ ಅದನ್ನ? ಎಂತು ಪೇಳುವೆ, ಹೆಂಗ್ ಹೇಳದನ? ಎಂತು ಪೇಳುವೆ ದೇವಿಯ ಚರಿತ್ರದ ಗ್ರಂಥದ ಈ ನಾಮಸ್ಮರಣೆಯನ ವೈಭವಣ್ಣ. ಹೆಂಗ್ ಹೇಳು? ಇನ್ನ ಅಲ್ಲೇ 9ನೇ ಶ್ಲೋಕ ಹೇಳ್ತಾರ, ಅದೇ ಪೀಠಿಕಾ ಅಧ್ಯಾಯದೊಳಗ ಸಾಧನಾಗದ ಕಾರ್ಯಗಳು ಸಹಿತ ತಾವ ಸಾಧನಕ್ಕವಂತ. ನೋಡ್ರಿ, ಸಾಧನಾಗದ ಕಾರ್ಯಗಳು ತಾವು ಸಾಧನಾಗುವವು ದೇವಿಯ ಚರಿತ್ರವೇ. ನಿಮ್ಮ ಜೊತೆ ವಾದ ಮಾಡೋರಿಗೆ ಮುಖಭಂಗಕ್ಕಂತ. ವಾದಿಗಳು ಮುಖಭಂಜನಾಗುವರು, ಶತ್ರುಗಳು ನಾಶ ಆಗುವರು. ನಿಮ್ಮ ಮ್ಯಾಲೆ ಯಾರ ಶತ್ರುತ್ವ ಭಾವನೆ ಆಯ್ತು ಅವ್ರ ನಕ್ಕಿ ನಾಶಕರ. ಹಿಂಗ ಈ ಪ್ರಕಾರವಾಗಿ ಕಾದು ಈರ್ಪಳು ದೇವಿ. ಒಂದ ದಿವಸ ಅಲ್ಲ, ಕಾದು ಈರ್ಪಳು ದೇವಿ ನಿತ್ತದಿ. ಓದುತ್ತೀಯನಿ ಚರಿತ್ರೆ ಅವನ. ನೀವು ಜೇಡಗಿಡದ ಚರಿತ್ರೆ ಓದಿದ್ರೆ ನೀವು ಅಷ್ಟ ಅಲ್ಲ, ಅವನ ಸಹೋದರನ ಸಂಪತ್ತು ಸೈತಲಿ ರಕ್ಷಿಸಲು ಬಿಡದೆ. ಏನ್ ಅದ್ಭುತ ಇಷ್ಟ. ಈ ಅಧಿಕ ಮಾಸದೊಳಗೆ ಪಠನೆ ಮಾಡಿರ್ತಕ್ಕಂತ ಈ ಗ್ರಂಥವನ್ನ ಪೂಜ್ಯರ ಮುಖಾಂತರ ನೀವು ತಗೊಂಡು ಹಾದದ್ದಾದ್ರ, ಆ ಗ್ರಂಥ ನಿಮ್ಮ ಮನೆಯೊಳಗೆ ಇಟ್ಟದ್ದಾದ್ರ ಹೇಳ್ತಾ ನೋಡ್ರಿ. 10ನೇ ಶ್ಲೋಕ ಪೀಠಿಕಾ ಅಧ್ಯಾಯದ 10ನೇ ಶ್ಲೋಕ ಓದಾಕತ್ತೇನೆ. ಭೂತ ಗ್ರಹದೊಳು ಈ ಗ್ರಂಥವಿರಲ್ಲ. ಇವ್ ಕೊಟ್ಟದ್ದ ಭೂತ ಗ್ರಹದೊಳು ಗ್ರಂಥವಿರಲ್ಲ. ಭೂತ ಹೋಗುವುದು ಯಾವಾಗ? ದೇವಿಯ ಮಾತು ಕೇಳಿದಡೆ. ದೇವಿಯ ಮಾತು ನೀವು ಕೇಳಿಬಿಟ್ಟ ಓದಿದ್ರ ಅದು ಕೇಳ್ತಂದ್ರ ಭೂತ ಗ್ರಹದೊಳು ಗ್ರಂಥವಿರಲ್ಲ. ಭೂತ ಹೋಗುವುದು ದೇವಿ ಚರಿತ್ರದ ಮಾತು ಕೇಳಿದರೆ ಕೇಳಿದ ತಕ್ಷಣ ಬಿಡುವುದೇ ಮಹಾಭೂತ ಇಡುವುದು. ಏನು ಮೈ ಕಡಕ್ ಭೂತ ಗ್ರಹದೊಳು ಗ್ರಂಥವಿರಲು ಭೂತ ಹೋಗುವುದು ದೇವಿ ಚರಿತ್ರದ ಮಾತು ಕೇಳಿದರೆ ಬಿಡುತ್ತಿಹುದು ಮಹಾಗ್ರಹವು. ಸ್ವಾರ್ಥ ದೇವು ಐತೆ ಅಂದ್ರೆ ಸಹಿತ ಬಿಟ್ಟೋಗೈತಂತ ಮಹಾಗ್ರಹವು. ಹೊರಮನೆಯ ಪ್ರೀತಿ ಮಾಡುವರು. ನಿಮಗ್ ಮಕ್ಕಳ ಮನೆಯವ್ರು ಮೂಗು ಮುಚ್ಚಾರಲ್ಲ ಇವ, ಅವ್ರೊಟ್ಟರು ಪ್ರೇಮದಿಂದ ಯವ್ವ ನಮಸ್ಕಾರ ಯಾತ್ರಿ ಬರೆಯವ ಅಂತಾರಂತ.
ಮಗ್ಗಲ ಮನೆಯವರು ಅಷ್ಟ ಅಲ್ಲ, ರಾಜ ಮಹಾರಾಜರು ಸಹಿತ ಹೇಳ್ತಾರವ. ರಾಜರು ಈ ಜಗನ್ಮಾತೆಯ ಚಾರಿತ್ರ್ಯವನ್ನು ಓದುವವನಿಗೆ ಯಾತರದ ಭಯವದೋ ಯಾರದ ಭಯವದು ಸರ್ವವು ಅವರ ವಶಕರವಿಹುದು. ಅದ್ಭುತ ಐತಲ್ಲ. ಇನ್ನ ಯಪ್ಪ ಸಾಕ ಅನುಕೂಲ ಹಿಂಗ್ ಬಿಡಿಬೇಕ ಬಿಡ್ತಾನೆ. ನಾ ಅನ್ಕತಕ ಜಗ ಮತ್ತೆ ಗಂಟು ಹೊಡಿದಕ್ಕೆ ಬಿಡಂಗಿಲ್ಲ ಅನ್ನ. ಕೊಡ್ರಿ ಕೊಡ್ರಿ ಕೊಡ್ರಿ. ಹಾ ಈಗೇನು ಏಟ್ ಕೊಡಾಕತ್ತಲ್ಲ ಅವ್ರ, ಅದು ದೊಡ್ಡ ಆಶೀರ್ವಾದ ಅದ. ನೀವು ಹಂಗ ಆಗ್ಬೇಕಂತ ನಿಮ್ಮ ಮುಂದೆ ಪ್ರದರ್ಶನ ಮಾಡಾಕತ್ತಾರ. ಅಪ್ಪ ಮಾಡೆಲ್ ಅದ, ಆದರ್ಶ ಅದ. ನೀವು ಹಂಗ ಆಗ್ಬೇಕ, ಗುರು ಮುಟ್ಟಿ ನೀವು ಗುರುನ ಆಗ್ಬೇಕಂತ ಅವ್ರ ಆಶಯ ಅದ, ಅವ್ರ ಚಿಂತನೆ ಅದ. ಆಯ್ತಾ? ಹಾಗೆ ಇನ್ನ 11ನೇ ಶ್ಲೋಕ ಹೇಳ್ತೈತೆ ನೋಡ್ರಿ, ಎಷ್ಟು ಚಂದ ಹೇಳ್ತತೆ. ಬಡಿದಿರಲು ಭೂತವದು ಅವನಿಂಗಿಡಲು ಬೇಕೈ ಭಸ್ಮವೆಂತಾನೆ. ಯಾವ ನಮ್ ಸೊಸಿ ಒಂಥರಾನ ಮಾಡಾಕತೈತೆ, ನಮ್ ಹುಡುಗ ಒಂಥರ ಜೋಗ್ ಬಿಡ್ದಂಗ್ ಮಾಡಾಕತೈತವ. ಅದೇನು ದುಷ್ಟ ವಿಚಾರಗಳು, ಕೆಟ್ಟ ವಿಚಾರಗಳು, ಅವನಲ್ಲಿ ನಿಜವಾದ ಭಾವ ಶುದ್ಧ ಆಗಿರ್ಲಿಲ್ಲ ಅಂದ್ರ ಅವಾಗ ಬಡಿದಿರಲು ಭೂತವದು ಅವನಿಂಗಿಡಲು ಬೇಕೈ ಭಸ್ಮವೆಂತಾನೆ. ನಮ್ಮ ಗುರು ಸಂಪ್ರದಾಯ ಪ್ರಕಾರ ಗುರುಗಳ ಕಡೆ ಭಸ್ಮ ತಗೊಂಡು ಬಂದ ಅವ್ರು ಸಂಕಲ್ಪ ಮಾಡಿ ಕೊಟ್ಟಿರ್ತಾರಲ್ಲ, ಅದನ್ನ ಇಡಲು ಬೇಕಿ ತೆರದಿ 10 ದಿನ 10 ದಿವಸ ಇವತ್ತು ಹಚ್ಬೇಕಂತ. ಹಿಡಿದವನೇ ಪಠಿಸಿದರೆ ಬಿಡುವುದು ಸತ್ಯ 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 ಸಿದ್ಧವಿದು. ಏನ್ ಅದ್ಭುತ ಐತದ. ಯಾವ ಮಾಟಗಾರ ಬೇಕಾಗಿಲ್ಲ, ಯಾವ ಮಂತ್ರಗಾರ ಬೇಕಾಗಿಲ್ಲ, ಯಾವ ಜಾದೂಗಾರ ಬೇಕಾಗಿಲ್ಲ, ನೀವು ಯಾವ ಮನೆಗೆ ಹೋಗುವ ಅವಶ್ಯಕತೆ ಇಲ್ಲ. ವಶಕರವು ಬೇಕಾಗಲಾವಗೆ. ಇದೊಂದು ಸೂಕ್ಷ್ಮ ಐತೆ. ಮತ್ತೆ ನಿಮ್ ಗಂಡುಗಳಿಗೆ ಹೇಳಕ್ ಕೇಳಿಕಂದ್ರ ಹೆಂಡತಿ ನಿಮ್ ಮಾತು ಕೇಳಿಲ್ಲ ಅಂದ್ರ, ಮಕ್ಕಳು ನಿಮ್ ಮಾತು ಕೇಳಿಲ್ಲ ಅಂದ್ರ, ಹಿರಿಯರು ನೀವು ಒಳ್ಳೆ ಕೆಲಸ ಮಾಡುವಾಗ ಅಂದ್ರ ನೀವೇನ್ ಮಾಡ್ಬೇಕಂದ್ರ ವಶಕರವು ಬೇಕಾಗಲಾವಗೆ ಹುಷಿಯ ಹೋಗದೆ ಪೂರ್ಣ ಗ್ರಂಥವ ನೆಸಗಿ ನಿತ್ಯದಿ ಪಠಸಿ ದಂದದಿ. ತ್ರಿವಶತಿಯ ದಿನದಲ್ಲಿ, ತ್ರಿವಶತಿ ಅಂದ್ರೆ 30 ದಿವಸಗಳಲ್ಲಿ ಗಸನಿಸದೆ ನಿಜ ಚಿತ್ತ ಒಗಲದೆ ದಶೆಯನ್ನು ಒಟ್ಟಿ ಓದುತ್ತೀಯನಾದೊಡೆ ಅಸಮವಶಕರವು ಅವನಿಗಾಗುವುದು ನೆನೆದ ಪರಿಯಲ್ಲಿ. ಆತಲ್ರಿ. ಶಿವಸಾಂಬ ಜೈನವ ಪಾರ್ವತಿ ಶಿವ.